ಗುಡ್ ಮಾರ್ನಿಂಗ್ ಅಮ್ಮ. ಇದ್ಯಾಕಮ್ಮ ನಿಂಗೆ ದೇವ್ರ ಮೇಲೆ ಅಷ್ಟೊಂದು ಭಕ್ತಿ? ಯಾವಾಗ್ಲೂ ಪೂಜೆ ವ್ರತ ಅಂತ ಮಾಡ್ತಾನೆ ಇರ್ತೀಯಲ್ಲ. ಗುಡ್ ಮಾರ್ನಿಂಗ್ ವಿರಾಟ್, ಆರ್ ಯು ರೆಡಿ? ಎಸ್ ಪಪ್ಪ. ಅಮ್ಮ ಪೂಜೆ ಮಾಡ್ತಾರೆ. ಓ ಸಾರಿ. ಅದೇನು ಅಪ್ಪ ಮಗ ಯಾವಾಗ್ಲೂ ವಟವಟ ಅಂತಾನೆ ಇರ್ತೀರಲ್ಲ? ಮತ್ತಿನ್ನೇನು, ಮೇಡಮ್ನವ್ರು ಯಾವಾಗ್ಲೂ ದೇವ್ರು ದೇವ್ರು ಅಂತ ದೇವ್ರನ್ನೇ ನೋಡ್ತಾ ಇದ್ರೆ ನಮ್ಮನ್ನ ನೋಡೋರು ಯಾರು? ಹೊಟ್ಟೆ ತುಂಬಾ ಹಸಿತಾ ಇದೆ, ತಿಂಡಿ ಕೊಡು ನಡಿ. ಸರಿ ಬನ್ನಿ. ಪುರೋಡಿಯ, ನೀನ್ ಇಷ್ಟೊಂದು ಮನೆ ಕೆಲಸ ಮಾಡ್ತೀಯಲ್ಲ, ನಿನಗೆ ಸುಸ್ತಾಗಲ್ವಾ? ಇಲ್ಲ, ಯಾಕೆ? ಬೆಳಿಗ್ಗೆ ಬೇಗ ಎದ್ದೇಳ್ತೀಯ, ಬೆಡ್ ಕಾಫಿ ಮಾಡ್ತೀಯ, ಸ್ನಾನಕ್ಕೆ ಬಿಸಿನೀರು ರೆಡಿ ಮಾಡ್ತೀಯ, ನಾವೆಲ್ಲ ರೆಡಿ ಆಗೋಷ್ಟೊಳಗಡೆ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತೀವಿ, ಮತ್ತೆ ನಾವು ವಾಪಸ್ ಬರೋಷ್ಟೊಳಗಡೆ ಡಿನ್ನರ್ ರೆಡಿ ಮಾಡ್ತೀವಿ, ಮತ್ತೆ ಇದು ಅದು ಅಂತ ಏನಾದ್ರೂ ಕೆಲಸ ಮಾಡ್ತಾನೆ ಇರ್ತೀಯ. ನಾನು ಅವತ್ತು ಒಂದು ಮಾತು ಹೇಳಿದ್ದೆ, ಇವತ್ತು ಒಂದು ಮಾತು ಹೇಳ್ತಾ ಇದ್ದೆ, ನೀನ್ ಯಾಕೊಬ್ಳು ಕೆಲಸದವನ್ನ ಇಟ್ಕೋಬಾರ್ದು? ಇವತ್ತು ನಾನಿದ್ದೀನಿ, ಅದಕ್ಕೆಲ್ಲ ಕೆಲಸನ ನಾನೇ ಮಾಡ್ತೀನಿ. ನಾಳೆ ನಾನು ಇರೋದಿಲ್ವಲ್ಲ, ಆಗ ಯಾರನ್ನ ಬೇಕಾದ್ರೆ ಕರೆಸ್ತೀನಿ. ಅಪೂರ್ವ, ಏನ್ ಮಾತಾಡ್ತಾ ಇದೀಯಾ? ಅಮ್ಮ ಇವತ್ತಿರ್ತೀನಿ, ಆದ್ರೆ ನಾಳೆ ಇರಲ್ಲ. ಅದ್ರ ಅರ್ಥ ಏನಮ್ಮ? ಅದ್ರಲ್ಲಿ ಏನ್ ದೊಡ್ಡ ಅರ್ಥನೇ ಇಲ್ಲ. ಇರೋ 3 ಜನಕ್ಕೆ ಕೆಲಸದವ್ರು ಯಾಕಬೇಕು ಅಂತ ಕೇಳಿದೆ ಅಷ್ಟು. ಸರಿ ಸರಿ, ಟೈಮ್ ಆಯ್ತು, ಬೇಗ ತಿಂಡಿ ತಿಂದು ಹೊರಡಿ. ಕಾಲ್ ಬರ್ತಾ ಇದೆ, ಯಾರಂತ ನೋಡ್ತೀನಿ. ನಾನೇನು ಹೇಳಲ್ಲ, ಎಲ್ಲ ನಿಮ್ಗೆ ಗೊತ್ತಾಗತ್ತೆ. ಅಪೂರ್ವಡಿಯ, ಸರಿ, ನಾನು ಆಮೇಲೆ ಕಾಲ್ ಮಾಡ್ತೀನಿ. ಏಯ್ ಏನಾಯ್ತು? ಯಾಕೆ ಅಳ್ತಾ ಇದೀಯಾ? ಏನಿಲ್ಲ. ಮತ್ತೆ ಯಾಕೆ ಅಳ್ತಾ ಇದೀಯಾ? ನಾನು ಅಳ್ತಾ ಇಲ್ಲ. ಹೋ, ನಮ್ಮ ಹತ್ರ ಹೇಳ್ಕೊಳ್ಬಾರ್ದೇನು? ಪರವಾಗಿಲ್ಲ ಬಿಡು. ಆದ್ರೂ ಇತ್ತೀಚೆಗೆ ಒಂಥರ ಸೀಕ್ರೆಟ್ನ ಮೇಂಟೈನ್ ಮಾಡ್ತಾ ಇದ್ದೀನಿ. ಸೀಕ್ರೆಟ್ ಏನಿಲ್ಲ ರೀ, ನಿಮ್ಮ ಹತ್ರ ನಾನೇನು ಸೀಕ್ರೆಟ್ ಮಾಡಲಿ? ನನ್ನ ಫ್ರೆಂಡ್ ಕಾಲ್ ಮಾಡಿದ್ಲು, ಅವಳದೇನೋ ಸಮಸ್ಯೆ ಹೇಳ್ಕೊಂಡ್ಲು ಅಷ್ಟೇ. ಕಣ್ಣಲ್ಲಿ ನೀರು ಬಂದು. ನೋಡು ಡಿಯರ್, ಯಾರು ಯಾವ ಫ್ರೆಂಡ್ಗೋಸ್ಕರನೋ ಅದು ಇಷ್ಟೊಂದು ಡೀಪ್ ಆಗಿ ಕಣ್ಣೀರು ಹಾಕೋಷ್ಟು ಯೋಚನೆ ಮಾಡೋದು. ನಿನಗೆ ನಾನು ನಿಜ ಹೇಳುವಂತ ಒತ್ತಾಯ ಮಾಡೋದು, ಆದರೆ ನೀನು ಕಣ್ಣೀರು ಹಾಕೋದನ್ನ ನನ್ನಿಂದ ನೋಡೋಕ್ಕಾಗುತ್ತೆ. ಬಾರೋ ಮಗನೆ, ಹಾಗೆ ಹೋಗ್ತಾ ನಿನ್ನ ಸ್ಕೂಲಿಗೆ ಡ್ರಾಪ್ ಮಾಡ್ತೀನಿ. ಬಾ ಅಮ್ಮ. 1 ನಿಮಿಷ ಇರು ವಿರಾಟ್. ತಗೋ, ಕೊನೆ ತಿಂಡಿ. ಏನಮ್ಮ ಕೊನೆ ಅಂತಿದ್ಯಾ? ನೋಡು ವಿರಾಟ್, ಇನ್ ಮುಂದೆ ನಾನು ಇರಲ್ಲ ಅಂತ ಯೋಚನೆ ಮಾಡ್ತಾ ಕೂರ್ಬಾರ್ದು. ಇನ್ ಮುಂದೆ ಕೇರ್ಫುಲ್ ಆಗಿರ್ಬೇಕು, ಆಯ್ತಾ? ಯಾಕಮ್ಮ ವಿಚಿತ್ರವಾಗಿ ಮಾತಾಡ್ತಿದ್ಯಾ? ನೀನ್ ಇರಲ್ಲ ಅಂದ್ರೆ ಏನರ್ಥ? ಅದೆಲ್ಲ ನಿನಗೆ ಗೊತ್ತಾಗಲ್ಲ. ಹೋಗು, ಅಪ್ಪ ಕಾಯ್ತಿರ್ತಾರ, ಹೋಗು. ಅಪ್ಪ ಅಮ್ಮ ಒಂಥರ ವಿಚಿತ್ರವಾಗಿ ಮಾತಾಡ್ತಿದ್ರು. ಅವ್ರೇನ್ ಮಾತಾಡ್ತಿದ್ರು ಅಂತ ಅವ್ರಿಗೆ ಗೊತ್ತಾಗ್ತಿರ್ಲಿಲ್ಲ. ನಂಗೆ ಯಾಕೋ ತುಂಬಾ ಭಯ ಆಗ್ತಿದೆ ಅಪ್ಪ. ನಾನು ನಿಮ್ಮ ಅಮ್ಮನ್ನ ಅಬ್ಸರ್ವ್ ಮಾಡಿದೆ, ಯಾವುದೋ ವಿಷಯದಲ್ಲಿ ತುಂಬಾ ಡಿಸ್ಟರ್ಬ್ ಆಗಿದೆ. ರೂಮಲ್ಲಿ ಫೋನಲ್ಲಿ ಯಾರ ಹತ್ರ ಮಾತಾಡ್ತಾ ತುಂಬಾ ಅಳ್ತಾ ಇತ್ತು. ಯಾಕೆ ಅಳ್ತಾ ಇದೆಯಾ ಅಂತ ಕೇಳಿದ್ರೆ ಏನೇನೋ ಮಾತಾಡ್ತಾರೆ. ನೀನೇನಾರು ಮಾಡ್ಬೇಕಪ್ಪ. ಒಂದ್ ಕೆಲಸ ಮಾಡೋಣ, ನಾವು ಔಟಿಂಗ್ ಅಂತ ಹೋಗಿ ತುಂಬಾ ದಿವಸ ಆಯ್ತಲ್ವಾ? ನಾನು ನೆಕ್ಸ್ಟ್ ವೀಕ್ ಲೀವ್ ತಗೊಳ್ತೀನಿ. ನಾವೆಲ್ಲ ಯಾವ್ದಾದ್ರು ಬೀಚ್ ಸೈಡ್ ಹೋಗೋಣ.
ಒಂದು 15 ಡೇಸ್ ಬೆಂಗಳೂರು ಕಡೆ ಬರೋದೇ ಬೇಡ. ಹೇಗೆ? ವೆರಿ ಗುಡ್ ಐಡಿಯಾ. ಸರಿ ಅಪ್ಪ, ನಾನು ಬರ್ತೀನಿ. ಓಕೆ ಪುಟ್ಟ, ಹುಷಾರಾಗೋಗು. ಹಲೋ. ಹಲೋ ಡಿಯರ್, ನಿಂಗೊಂದು ಗುಡ್ ನ್ಯೂಸ್. ಹೇಳ್ರಿ. ನಾವು ನೆಕ್ಸ್ಟ್ ವೀಕ್ ಗೋವಾಗೆ ಹೋಗ್ತಾ ಇದೀವಿ. ಓ ಹೌದಾ? ಏನು ಇದ್ದಕ್ಕಿದ್ದಾಗೆ? ಏನೋ ಹೋಗ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ. ನಾವು ಹೊರಗಡೆ ಹೋಗೋ ವಿಚಾರ ನಿನ್ನ ಮಗನಿಗೆ ಹೇಳಿದೆ. ಅವನು ಬಂದು ನೀನು ಹೇಳೋಕ್ಕಿಂತ ಮುಂಚೆ ನಾನೇ ನಿನ್ಗೆ ಹೇಳಬೇಕು ಅಂತ ಅನ್ನಿಸ್ತು, ಅದಕ್ಕೆ ಹೇಳ್ತಿದ್ದೀನಿ. ಓಕೆ ರೀ, ಹೋಗಿ ಬರೋಣ. ನನಗಂತೂ ಈ ವಿಷಯ ಕೇಳಿ ತುಂಬ ಖುಷಿ ಆಯಿತು. ಒಂದು ಸುಂದರವಾದ ಕುಟುಂಬ, ಗಂಡ, ಹೆಂಡತಿ ಮತ್ತೆ ಮಗು. ಗಂಡ ಪಾರ್ಥ ಡಾಕ್ಟರ್, ಹೆಂಡತಿ ಅಪೂರ್ವ ಹೌಸ್ ವೈಫ್, ಹಾಗೆ ಮಗ ವಿರಾಟ್ ಸ್ಕೂಲ್ನಲ್ಲಿ ಓದ್ತಾರ ಹುಡುಗ. ಗಂಡ ಪಾರ್ಥನದು ಮುಗ್ಧವಾದ ಪ್ರೀತಿ, ಮಗ ವಿರಾಟ್ನದ್ದು ನಿಷ್ಕಲ್ಮಶ ಅನುರಾಗ, ಚಿಕ್ಕದಾದ ಚೊಕ್ಕದಾದ ಸಂಸಾರ. ಆದರೆ ನಾವು ನೋಡಿರೋ ಹಾಗೆ ಗೊಂದಲದಲ್ಲಿರೋದು ಅಪೂರ್ವ. ಎಲ್ಲನೂ ಸರಿ ಇದೆ, ಆದರೆ ಅಪೂರ್ವ ಮಾತ್ರ ಡಿಸ್ಟರ್ಬ್ ಆಗಿದ್ದಾಳೆ. ಅವಳಲ್ಲಿ ನಿಗೂಢತೆ ಮನೆ ಮಾಡಿದೆ. ಅದು ಏನು ಅಂತ ತಿಳ್ಕೊಳ್ಳೋಕ್ಕೆ ಗಂಡ ಪಾರ್ಥ ಪ್ರಯತ್ನ ಮಾಡ್ತಿದ್ದಾನೆ. ಏನೋ ಗೋಪ್ಯತೆ. ಮಗನೊಂದಿಗೆ ಮಾತನಾಡಬೇಕಾದ್ರೂ ಕೂಡ ನಾಳೆ ಅನ್ನೋದು ತನ್ನ ಪಾಲಿಗೆ ಇಲ್ವೇನೋ ಅನ್ನೋ ರೀತಿಲಿ ಮಾತಾಡ್ತಾಳೆ. ಯಾವ ರೀತಿಯಿಂದ ಯೋಚನೆ ಮಾಡಿದ್ರು ಅಪೂರ್ವ ಅವಳನ್ನು ಜಡ್ಜ್ ಮಾಡೋಕೆ ಆಗ್ತಾನೆ ಇಲ್ಲ. ಅವಳು ಈ ಗೊಂದಲಗಳಿಂದ ಮನೇಲೇನಾದರೂ ಅನಾಹುತ ನಡೆದಿರ್ಬೋದಾ, ಅಥವಾ ಗಂಡ ಪಾರ್ಥ ಅವಳ ಮನಸ್ಥಿತಿನ ಅರ್ಥ ಮಾಡಿಕೊಂಡು ಅವಳನ್ನ ಸರಿಪಡಿಸೋ ಪ್ರಯತ್ನ ಮಾಡ್ಬೋದಾ? ನೋಡೋಣ ಬನ್ನಿ. ಅಪ್ಪ, ಅಮ್ಮಂಗೆ ನಾನ್ ಮೊದ್ಲು ಹೇಳ್ಬೇಕಿತ್ತು. ನೀವ್ ಯಾಕೆ ಟ್ರಿಪ್ ಬಗ್ಗೆ ಹೇಳಿದ್ರಿ? ನಿಮ್ಮಮ್ಮನಿಗೆ ನೀನು ಹೇಳೋಕ್ಕಿಂತ ನಾನು ಹೇಳಿದ್ರೇ ಖುಷಿ ಆಗುತ್ತೆ. ಏನಕ್ಕೆ ಹೇಳು, ನಾನು ಅವಳಿಗೆ ಯಾವಾಗಲೂ ಸರ್ಪ್ರೈಸ್ ಕೊಡ್ತಾನೇ ಇರ್ತೀನಿ. ಇಬ್ರು ಸರಿಯಾಗಿದ್ದೀರಾ. ಅಪೂರ್ವ, ಎಲ್ಲೋದ್ಲು ನಿಮ್ಮಮ್ಮ? ಒಳಗಡೆ ನೋಡಿ ಏನ್ ಮಾಡ್ತಿದ್ದಾಳೆ ಅಂತ. ಅಮ್ಮ, 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 ಅಮ್ಮ. ಏನಾಯ್ತು ಪುಟ? ಬಾಡಿನ ಇಳಿಸಿ ಪೋಸ್ಟ್ ಮಾರ್ಟಮ್ ಕಳಿಸೋ ವ್ಯವಸ್ಥೆ ಮಾಡಿ. ಎಸ್ ಸರ್. ಡಾಕ್ಟರ್ ಪಾರ್ಥ ಅವರೇ, ಐ ಆಮ್ ವೆರಿ ಸಾರಿ. ಏನ್ ಸರ್ ಇದು? ಬೆಳಿಗ್ಗೆ ತಾನೇ ನಮ್ಮನ್ನೆಲ್ಲ ನಗ್ನಗ್ತಾ ಕಳ್ಸಿಕೊಟ್ಲು, ಇವಾಗ ನೋಡಿದ್ರೆ ಈ ರೀತಿ ಮಾಡ್ಕೊಂಡಿದ್ದಾಳೆ. ಈ ಟೈಮ್ನಲ್ಲಿ ನಾನು ಪ್ರಶ್ನೆ ಮಾಡಬಾರ್ದು, ಆದರೂ ನಮ್ಮ ಡ್ಯೂಟಿ ನಾವು ಮಾಡಲೇಬೇಕಲ್ವಾ? ಹೇಳಿ ಸರ್, ನಿಮ್ಮ ಎಲ್ಲ ಎನ್ಕ್ವೈರಿಗೂ ನಾನು ಕೋಆಪರೇಟ್ ಮಾಡ್ತೀನಿ. ನಿಮ್ಮ ಮನೇಲಿ ಯಾರ್ಯಾರಿದ್ದೀರಾ? ಸರ್, ನಾನು, ನನ್ನ ಹೆಂಡತಿ, ನನ್ನ ಮಗು. ಮನೆ ಕೆಲಸಕ್ಕೆ ಅಂತ ಯಾರಾದರೂ ಬರ್ತಿದ್ರಾ? ಇಲ್ಲ ಸರ್, ಎಲ್ಲ ಕೆಲಸ ಅವಳು ಒಬ್ಬಳೇ ಮಾಡು. ಇವತ್ತು ಬೆಳಿಗ್ಗೆ ಕೂಡ ನಾನು ಹೇಳಿದೆ, ಯಾರನ್ನ ಕೆಲಸದವ್ರನ್ನ ಇಟ್ಕೋ, ನಿನಗೆ ಹೆಲ್ಪ್ ಆಗುತ್ತೆ ಅಂತ. ಇರೋ 3 ಜನಕ್ಕೆ ಕೆಲಸದವ್ರು ಯಾಕೆ ಬೇಕು ಅಂತ ಕೇಳಿದ್ರು. ನೀವು ಡಾಕ್ಟರ್, ಈ ಪ್ರಶ್ನೆ ಕೇಳಬಾರ್ದು. ನಿಮ್ಮ ಹೆಂಡತಿ ಸೂಸೈಡ್ ಮಾಡ್ಕೊಳ್ಳುವಂಥದ್ದು ಏನಾಗಿತ್ತು? ಅವ್ರದ್ದು ವೀಕ್ ಮೈಂಡೆಡ್ಡಾ? ಇಲ್ಲ ಸರ್, ಇದು ಖಂಡಿತ ಸೂಸೈಡ್ ಅಲ್ಲ. ಅವಳಷ್ಟು ವೀಕ್ ಮೈಂಡೆಡ್ ಕೂಡ ಅಲ್ಲ. ನನಗನ್ಸುತ್ತೆ ಇದರಿಂದ ಏನೋ ಇದೆ ಅಂತ. ದಯವಿಟ್ಟು ನೀವು ನನಗೆ ನ್ಯಾಯ ಕೊಡಿಸ್ಬೇಕು. ಇದು ಸೂಸೈಡಾ ಅಥವಾ ಕೊಲೆ ಅಂತ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಗೊತ್ತಾಗುತ್ತೆ. ಯಾಕೆ ಹೀಗೆ ಮಾಡಿದೆ? ಯಾಕೆ ನಮ್ಮನ್ನೆಲ್ಲ ಬಿಟ್ಟೋದೆ ಅಪೂರ್ವ? ಅಪ್ಪ, ಬೆಳಗ್ಗೆ ನಾವು ಓಡುವಾಗಲೇ ಅಮ್ಮ ಒಟ್ಟಾಗಿ ಮಾತಾಡ್ದಂಗೆ ನಾವು ಹುಷಾರಾಗ್ಬೇಕಿತ್ತು ಅನ್ಸುತ್ತೆ. ನಾನು ನೀನು ಅಮ್ಮ ಜೊತೆನೇ ಇದ್ದಿದ್ರೆ ಅಮ್ಮ ಸೂಸೈಡ್ ಮಾಡ್ಕೋತಿರಲಿಲ್ಲ ಅನ್ಸುತ್ತೆ. ಯಾರು ಗೊತ್ತಿತ್ತು ನಿಮ್ಮಮ್ಮ ಈ ಥರ ಮಾಡ್ಕೊಳ್ತಾಳೆ ಅಂತ? ನಿಮ್ಮಮ್ಮ ಸೂಸೈಡ್ ಮಾಡ್ಕೊಂಡಿದ್ದಾಳೆ ಅಂದ್ರೆ ನನ್ಗೆ ಇದ್ರವರೆಗೂ ಅದನ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ. ಇಲ್ಲ, ಏನೋ ಆಗಿದೆ. ನಿಮ್ಮಮ್ಮನ ಸಾವಿಗೆ ಬೇರೆ ಏನೋ ಕಾರಣ ಇದೆ.
ಬೇರೆ ಏನೋ ಕಾರಣ ಇದೆ. ಅಪ್ಪ ನಂಗೆ ಅಮ್ಮ ಬೇಕು. ಅಮ್ಮ ಹೇಳಿ ನಾನು ಇರೋಕ್ಕಾಗಲ್ಲ. ನೋಡು ಪುಟ, ನಾವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಬೇಕು. ಅದು ಕಷ್ಟ ಅಂತ ನನಗೆ ಗೊತ್ತು. ಆದರೆ ಏನು ಮಾಡೋದು, ನಿಜನ ನಾವು ಒಪ್ಕೊಳ್ಳೇಬೇಕು. ಇನ್ನು ಮುಂದೆ ನಿಮ್ಮಮ್ಮ ನಮಗೆ ನೆನಪು ಮಾತ್ರ. ಇನ್ಮೇಲೆ ನಿನಗೆ ಅಪ್ಪ ಅಮ್ಮ ಎಲ್ಲ ನಾನೇ. ಅಳಬೇಡ. ವಿರಾಟ್, ವಿರಾಟ್, ಸ್ಕೂಲಿಗೆ ಟೈಮ್ ಆಗ್ತಾ ಇದೆ. ಏನ್ ಮಾಡ್ತಾ ಇದೀಯಾ? ವಿರಾಟ್, 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 ಎದ್ದೇಳಪ್ಪ, ಸ್ಕೂಲಿಗೆ ಲೇಟ್ ಆಗುತ್ತೆ. ಹೇಳು ಮಗು. ವಿರಾಟ್, ಎದ್ದೇಳು. ಅಪ್ಪ ನಂಗಮ್ಮ ಬೇಕು. ಏನು ನೀನು? ಅಮ್ಮ ಹೋಗಿ 3 ತಿಂಗಳಾಯ್ತು. ಇನ್ನು ಅಮ್ಮ ಬೇಕು ಅಂದ್ರೆ ಹೇಗಪ್ಪ? ನೋಡು, ನಿಮ್ಮಮ್ಮನ ನಿನಗಿಂತ ಹೆಚ್ಚಾಗಿ ನಾನು ಪ್ರೀತಿಸ್ತೀನಿ. ನಾನು ಬದುಕಿರೋದೇ ನಿನಗೋಸ್ಕರ. ನೀನು ಇಲ್ಲ ಅಂದಿದ್ದಿದ್ರೆ ನಾನು ನಿಮ್ಮ ಅಮ್ಮನ ಜೊತೆನೆ ಹೊರಟೋಗ್ತಾ ಇದ್ದೆ. ಅಮ್ಮನ್ನ ಮರೆಯೋಕ್ಕಾಗಲ್ಲ ಅಂತ ನನಗೆ ಗೊತ್ತು. ಆದರೂ ಮರಿಲೇಬೇಕು. ಇಲ್ಲ ಅಂದರೆ ನಾವು ಬದುಕಿದ್ದು ಸತ್ ಹಾಗೆ. ಅಚಾನಕ್ ಆಗಿ ಅಪೂರ್ವ ಅವಳ ಮನೇಲೇ ಸಾವಿಗೀಡಾಗ್ತಾಳೆ. ಮೇಲ್ನೋಟಕ್ಕೆ ಅದು ಆತ್ಮಹತ್ಯೆ ಅಂತ ಅನ್ಸಿದ್ರು ಗಂಡ ಪಾರ್ಥ ಮಾತ್ರ ತನ್ನ ಹೆಂಡತಿ ಆತ್ಮಹತ್ಯೆ ಮಾಡ್ಕೊಳ್ಳೋಷ್ಟು ವೀಕ್ ಅಲ್ಲ ಅಂತ ಪೊಲೀಸರಿಗೆ ತಿಳಿಸ್ತಾನೆ. ಅಪೂರ್ವ ಅವಳ ಗೊಂದಲನೇ ಅವಳ ಆತ್ಮಹತ್ಯೆ ಕಾರಣ ಆಯ್ತಾ, ಅಥವಾ ಗಂಡ ಪಾರ್ಥನ ಡೌಟ್ ಪ್ರಕಾರನೇ ಅವಳನ್ನ ಯಾರಾದರೂ ಕೊಲೆ ಮಾಡಿದ್ರ? ಒಟ್ಟಿನಲ್ಲಿ ಅಪೂರ್ವ ಸಾವಿನಿಂದ ನಷ್ಟ ಆಗಿರೋದು ಮಾತ್ರ ಮಗ ವಿರಾಟ್ಗೆ. ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ತಾಯಿಯ ಪ್ರೀತಿ ವಾತ್ಸಲ್ಯ ಕಳ್ಕೊಂಡು ಒಂಥರ ಅನಾಥ ಪ್ರಜ್ಞೆ ಅವನಿಗೆ ಕಾಡೋಕೆ ಶುರು ಆಗುತ್ತೆ. ಅಪ್ಪ ಎಷ್ಟೇ ಪ್ರೀತಿ ಕೊಟ್ಟರು, ಎಷ್ಟೇ ಕೇರ್ ಮಾಡಿದ್ರು ತಾಯಿ ಸ್ಥಾನನ ತುಂಬಕ್ಕಾಗಲ್ಲ. ತಾಯಿನೇ ಅಲ್ವಾ. ಮಗ ವಿರಾಟ್ಗೆ ತನ್ನ ತಾಯಿಯ ಸಾವು ಸಹಜ ಅಲ್ಲ, ಅದಕ್ಕೆ ಕಾರಣ ಏನಿರ್ಬೋದು ಅಂತ ಯೋಚನೆ ಮಾಡೋಕ್ಕೆ ಶುರು ಮಾಡ್ತಾನೆ. ಆದರೆ ಒಂದೇ ಒಂದು ಸುಳಿವು ಕೂಡ ಸಿಗಲ್ಲ. ಮುಂದೆ